ಹಾಯ್ ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಆಲ್ರೆಡಿ ಶುರುವಾಗಿದೆ. ಈ ಒಂದು ಬಿಗ್ ಬಾಸ್ನಲ್ಲಿ ಮೊದಲನೇ ದಿನವೇ ಸಾಕಷ್ಟು ಜಗಳ ಆಗ್ತಾ ಇದೆ. ಸೊ ಅದೇ ರೀತಿ ಇವತ್ತು ಕೂಡ ಒಂದು ಭಾರಿ ದೊಡ್ಡ ಜಗಳ ಅಂತಲೇ ಹೇಳ್ಬೋದು. ನರಕದಲ್ಲಿರುವಂತಹ ಅಭ್ಯರ್ಥಿಗಳಿದ್ದಾರೆ, ಅಂದರೆ ಕಂಟೆಸ್ಟೆಂಟ್, ಅವರೆಲ್ಲರೂ ಕೂಡ ಮನೆ ಕೆಲಸ ಎಲ್ಲವನ್ನು ಕೂಡ ಅವರೇ ಮಾಡಬೇಕಾಗಿರುತ್ತೆ. ಸೊ ಚೈತ್ರ ಕುಂದಾಪುರ ಅವರು ಆ ಒಂದು ಮನೆ ಕೆಲಸ ಮಾಡಬೇಕಿದ್ರೆ ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ, ಅಂದರೆ ಟಾಯ್ಲೆಟ್ ಎಲ್ಲನೂ ಕೂಡ ಕರೆಕ್ಟಾಗಿ ಕ್ಲೀನ್ ಮಾಡಿಲ್ಲ ಅಂತ ಜಗದೀಶ್ ಅವರು ಆರೋಪ ಮಾಡ್ತಾ ಇರ್ತಾರೆ. ಸೊ ಆರೋಪ ಮಾಡಿ ನಂತರ ಅವರು ಕ್ಲೀನ್ ಮಾಡಿಲ್ದಿರ ಹ್ಯಾಂಡ್ ವಾಶ್ ಮತ್ತು ಬಾತ್ರೂಮ್ ಎಲ್ಲನೂ ಕೂಡ ಅವರೇ ಕ್ಲೀನ್ ಮಾಡ್ತಾ ಇರ್ತಾರೆ. ಮನೆ ಮಂದಿ ಎಲ್ಲರೂ ಕೂಡ ನೀವು ಕ್ಲೀನ್ ಮಾಡೋ ಹಾಗಿಲ್ಲ, ರೂಲಲ್ಲಿ ನಾವು ಯಾವುದೇ ಕೆಲಸ ಮಾಡುವಂತಿಲ್ಲ ಅಂತ ಇದೆ, ಸೊ ಯಾಕೆ ಕ್ಲೀನ್ ಮಾಡಿದ್ರಿ ಅಂತ ಜಗದೀಶ್ ಅವ್ರಿಗೆ ಸ್ವಲ್ಪ ಬೈತಾ ಇರ್ತಾರೆ. ಈ ಟೈಮಲ್ಲಿ ಜಗದೀಶ್ ಅವ್ರಿಗೂ ಕೂಡ ಸ್ವಲ್ಪ ತಲೆ ಕೆಡುತ್ತೆ ಅಂತಲೇ ಹೇಳ್ಬೋದು. ಒಂದು ರೀತಿ ಜಗದೀಶ್ ಅವ್ರನ್ನ ಮಿನಿ ಪ್ರಶಾಂತ್ ಸಂಬರ್ಗಿ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಅವರು ಕೂಡ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದನೇ ಆಟ ಆಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಇಲ್ಲ ಸರ್, ನೀವು ಮಾಡಿದ ತಪ್ಪಿದೆ, ನೀವು ಕ್ಲೀನ್ ಮಾಡಬಾರ್ದಿತ್ತು, ಅವ್ರಿಗೆ ಹೇಳಿದರೆ ಅವರೇ ಮತ್ತೆ ಬಂದು ಕ್ಲೀನ್ ಮಾಡ್ತಿದ್ರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರು ನೋಡೋ ತನಕ ನೋಡ್ತಾರೆ. ನಂತರ ಧನರಾಜ್ ಅವ್ರ ಜೊತೆ ಸ್ವಲ್ಪ ವಾದ ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಚೈತ್ರ ಕುಂದಾಪುರ ಅವ್ರ ಜೊತೆ ಸ್ವಲ್ಪ ಜೋರಾಗೆ ಜಗಳ ಆಗಿದೆ. ಸೊ ಅದರ ಒಂದು ಅವರು ಸಿಟ್ಟಲ್ಲಿರ್ತಾರೆ. ಸೊ ಇವರೆಲ್ಲರೂ ಕೂಡ ಅವ್ರ ಮೇಲೆ ಒಂದು ಬ್ಲೇಮ್ ಮಾಡ್ತಾ ಇದ್ದಾರೆ. ನಂತರ ಮನೆಯವರ ವಿರುದ್ಧ ಜಗದೀಶ್ ಅವರು ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಸಲಿ ಆಟ ಇವಾಗ ಶುರು ಮಾಡ್ತೀನಿ ನೋಡಿ, ನಿಮಗೆ ಬಿಗ್ ಬಾಸ್ ಅಂದರೆ ಏನು ಅಂತ ತೋರಿಸ್ತೀನಿ, ನೀವು ನಾಲ್ಕು ಜನ ಹೋಗಿ ಗುಂಪಲ್ಲಿ ಮಾತಾಡ್ಕೊಬರೋದಲ್ಲ ಅಂತೆಲ್ಲನೂ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಆಲ್ರೆಡಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟೀಮ್ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈಗಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಗೈಸ್. ಸ್ವಲ್ಪ ಡಿಸ್ಟರ್ಬ್ ಆದರೆ ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಹೊರಗಡೆ ಇದ್ದೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.